ಭಾರತದ ಸುತ್ತಲೂ ಬೆಂಕಿಯ ಕೋಟೆ, ಬಾಂಗ್ಲಾ ಆಯ್ತು, ಈಗ ನೇಪಾಳದಲ್ಲಿ ಕೋಮುದಳ್ಳೂರಿ. ಸೀತೆಯ ತವರು ಹೊತ್ತಿ ಉರಿಯುತ್ತಿರುವುದ್ಯಾಕೆ? ಗಡಿ ಸೀಲ್ ಮಾಡಿದ ಭಾರತ. ನಮಸ್ಕಾರ ವೀಕ್ಷಕರೇ, ಒಮ್ಮೆ ಭಾರತದ ಭೂಪಟವನ್ನು ಕಣ್ಮುಂದೆ ತಂದುಕೊಳ್ಳಿ. ನಮ್ಮ ದೇಶದ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಸೂಕ್ಷ್ಮವಾಗಿ ಗಮನಿಸಿ. ಪಶ್ಚಿಮದಲ್ಲಿ ಪಾಕಿಸ್ತಾನ, ಅಲ್ಲಿ ಆರ್ಥಿಕತೆ ಮತ್ತು ಭಯೋತ್ಪಾದನೆಯಿಂದ ದೇಶವೇ ದಿವಾಳಿಯಾಗಿ ಹೋಗ್ಬಿಟ್ಟಿದೆ, ಭಿಕಾರಿಯಾಗಿ ಹೋಗ್ಬಿಟ್ಟಿದೆ. ಕುಡಿಯೋದಕ್ಕೆ ನೀರು ಬಿಡಿ, ಉಸಿರಾಡೋದಕ್ಕೆ ಗಾಳಿಯೂ ಕೂಡ ವಿಷವಾಗಿ ಹೋಗ್ಬಿಟ್ಟಿದೆ. ಪೂರ್ವದಲ್ಲಿ ಬಾಂಗ್ಲಾದೇಶ, ಅಲ್ಲಿ ಮೀಸಲಾತಿ ಹೆಸರಲ್ಲಿ ಶುರುವಾದ ದಂಗೆ ಕೊನೆಗೆ ಹಿಂದೂಗಳ ನರಮೇಧಕ್ಕೆ ಮತ್ತು ಸರ್ಕಾರವನ್ನೇ ಉರುಳಿಸುವ ಮಟ್ಟಕ್ಕೆ ಬಂದು ನಿಂತಿದೆ. ದಕ್ಷಿಣದಲ್ಲಿ ಶ್ರೀಲಂಕಾ, ಈಗಾಗಲೇ ಆರ್ಥಿಕ ಸಂಕಷ್ಟದಿಂದ ನಲುಗಿ ಹೋಗಿದೆ ಶ್ರೀಲಂಕಾ. ಇನ್ನು ಉಳಿದಿದ್ದು ಉತ್ತರದ ಪುಟ್ಟ ಸುಂದರ ರಾಷ್ಟ್ರ ನೇಪಾಳ ಮಾತ್ರ. ಎಲ್ಲರೂ ಅಂದುಕೊಂಡಿದ್ರು ಭಾರತಕ್ಕೆ ಅತಿ ಹೆಚ್ಚು ನಿಷ್ಠೂರವಾಗಿರುವ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರವಾಗಿದ್ದ ಸೀತೆಯ ತವರು ನೇಪಾಳದಲ್ಲಿ ಮಾತ್ರ ಶಾಂತಿ ಇದೆಯಂತ. ಆದ್ರೀಗ ಆ ನಂಬಿಕೆ ಕೂಡ ಸುಳ್ಳಾಗುವ ಕಾಲ ಬಂದಿದೆ. ಹೌದು ವೀಕ್ಷಕರೇ, ಬಾಂಗ್ಲಾದೇಶದ ದ್ವೇಷದ ಬೆಂಕಿ ಈಗ ನೇಪಾಳಕ್ಕೂ ಹಬ್ಬಿದೆ. ಹಿಮಾಲಯದ ತಟದಲ್ಲಿರುವ ಶಾಂತಿಯ ರಾಷ್ಟ್ರ ಈಗ ಕೋಮು ಗಲಭೆಯ ಕೆಂಡದಲ್ಲಿ ಬೇಯುತ್ತಿದೆ. ಒಂದು ಚಿಕ್ಕ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಒಂದೇ ಒಂದು ದೃಶ್ಯ ಇಡೀ ನೇಪಾಳವನ್ನ ರಣಾಂಗಣವನ್ನಾಗಿ ಮಾಡಿದೆ. ಮಸೀದಿ, ದೇವಸ್ಥಾನ, ಕಲ್ಲು ತೂರಾಟ, ಕರ್ಫ್ಯೂ. ನೇಪಾಳದ ಇತಿಹಾಸದಲ್ಲಿ ಕಾಣದಂತಹ ದೃಶ್ಯಗಳು ಈಗ ಅಲ್ಲಿ ಕಾಮನ್ ಆಗಿಬಿಟ್ಟಿದ್ದೇವೆ. ಪರಿಸ್ಥಿತಿ ಎಷ್ಟು ಕೈ ಮೀರಿದೆ ಎಂದರೆ ಭಾರತ ಸರ್ಕಾರ ತರಾತುರಿಯಲ್ಲಿ ತನ್ನ ಗಡಿಯನ್ನೇ ಬಂದ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅಷ್ಟಕ್ಕೂ ನೇಪಾಳದಲ್ಲಿ ಆಗಿದ್ದೇನು? ಬಿರ್ಗುಂಜ್ನಲ್ಲಿ ಹೊತ್ತಿ ಉರಿದ ಬೆಂಕಿಗೆ ಕಾರಣವೇನು? ಇದು ಕೇವಲ ಆಕಸ್ಮಿಕವೋ ಅಥವಾ ಭಾರತದ ಸುತ್ತಲೂ ಅಸ್ಥಿರತೆ ಸೃಷ್ಟಿಸುವ ಯಾವುದೋ ಕಾಣದ ಕೈಗಳ ಷಡ್ಯಂತ್ರವೋ? ಮಸೀದಿಗೆ ಬೆಂಕಿ ಹಚ್ಚಿದ್ರು ಅಂತ ಇಡೀ ದೇಶಕ್ಕೆ ಬೆಂಕಿ ಹಚ್ಚೋದಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಈ ಕೋಮುದಳ್ಳೂರಿ, ಈ ಕೋಮು ಗಲಭೆ, ಹಿಂದೂಗಳ ಮೇಲಿನ ದೌರ್ಜನ್ಯದ ಬಗ್ಗೆ ನಿಮಗೇನನ್ಸುತ್ತೆ? ಇಷ್ಟು ದಿನ ಬಾಂಗ್ಲಾದೇಶದಲ್ಲಿ ಮಾತ್ರ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇತ್ತು. ಆದ್ರೀಗ ಒಂದು ಹಿಂದೂ ರಾಷ್ಟ್ರ ನೇಪಾಳದಲ್ಲೂ ಕೂಡ ಮುಸಲ್ಮಾನರ ಸಂಖ್ಯೆ ಹೆಚ್ಚಳವಾಗಿದೆ. ಅಲ್ಲೂ ಕೂಡ ಹಿಂದೂಗಳನ್ನು ಓಡಿಸ್ತಾ ಇದ್ದಾರೆ. ಅವರ ಮೇಲೂ ಕೂಡ ದೌರ್ಜನ್ಯ ಎಸಗಲಾಗ್ತಾ ಇದೆ. ನೇಪಾಳದಲ್ಲಿಯೂ ಕೂಡ ಕೋಮು ಗಲಭೆ ಶುರುವಾಗಿದೆ. ನೇಪಾಳದ ಹಿಂದೂಗಳ ಮೇಲೆ ಹಿಂದೂಗಳನ್ನು ಸುಟ್ಟು ಹಾಕ್ತಾ ಇದ್ದಾರೆ ಅಲ್ಲಿನ ಮುಸಲ್ಮಾನರು. ಇದ್ರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಕತೆ ಶುರುವಾಗೋದು ನೇಪಾಳದ ಪರ್ಸಾ ಜಿಲ್ಲೆಯಿಂದ. ಈ ಜಿಲ್ಲೆ ಇರೋದು ಭಾರತದ ಗಡಿಗೆ ಅಂಟಿಕೊಂಡಿರೋ ಒಂದು ಜಿಲ್ಲೆ. ಬಿಹಾರದ ರನ್ಸೌಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವ ನೇಪಾಳದ ಪ್ರಮುಖ ವ್ಯಾಪಾರಿ ಕೇಂದ್ರವೇ ಬಿರ್ಗುಂಜ್. ಎಲ್ಲವೂ ಕೂಡ ಸರಿಯಾಗೇ ಇತ್ತು. ಆದರೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು, ಅಲ್ಲಿಂದ ಶುರುವಾಯಿತು ನೋಡಿ ರಾದ್ಧಾಂತ. ಏನದು ವಿಡಿಯೋ? ವರದಿಗಳ ಪ್ರಕಾರ ಸರಸ್ವತಿ ಪೂಜೆಯ ವಿಸರ್ಜನೆಯ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದ ಕೆಲವೊಂದಿಷ್ಟು ಘಟನೆಗಳು ವಿಡಿಯೋ ರೂಪದಲ್ಲಿ ಹರಿದಾಡಿದ್ವು. ಅದಾದ ನಂತರ ಮುಸಲ್ಮಾನ್ ಸಮುದಾಯದ ಪ್ರಾರ್ಥನಾ ಸ್ಥಳವಾಗಿರೋ ಮಸೀದಿಯೊಂದಕ್ಕೆ ಹಾನಿಯಾಗಿದೆ ಅಥವಾ ಧ್ವಂಸ ಮಾಡಲಾಗಿದೆ ಅನ್ನೋ ಸುದ್ದಿ ಕಾಡ್ಗೀಚಿನಂತೆ ಹಬ್ಬಿತ್ತು. ಯಾವಾಗ ಮಸೀದಿ ಧ್ವಂಸವಾಗಿದೆ ಅನ್ನೋ ಸುದ್ದಿ ಹಬ್ಬತ್ತೋ, ಬಿರ್ಗುಂಜ್ ನಗರದ ರಸ್ತೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾವಣೆಯಾದರು. ಕೈಯಲ್ಲಿ ಕಲ್ಲು, ದೊಣ್ಣೆ ಹಿಡಿದು ಪ್ರತಿಭಟನೆಗೆ ಇಳಿದರು. ನೋಡುತ್ತಾ ಇದ್ದ ಹಾಗೆ ಪ್ರತಿಭಟನೆ ಹಿಂಸಾತ್ಮಕ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ನೇರ ಕಲ್ಲು ತೂರಾಟ ನಡೆಯುತ್ತೆ. ಒಂದು ದೊಡ್ಡ ಅಂಗಡಿಗಳು ಬೆಂಕಿಗಾಹುತಿಯಾಗ್ತವೆ. ರಸ್ತೆಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ವಾಹನ ಸಂಚಾರ ತಡೆಯಲಾಗುತ್ತೆ. ಪೊಲೀಸ್ ಠಾಣೆಗಳ ಮೇಲೂ ದಾಳಿ ಮಾಡುವ ಪ್ರಯತ್ನ ನಡೆಯಿತು. ಅಕ್ಷರಶಃ ಬಿರ್ಗುಂಜ್ ಅನ್ನುವಂತಹ ನಗರ ಒಂದು ಯುದ್ಧ ಭೂಮಿಯಂತೆ ಬದಲಾಗಿ ಹೋಯಿತು. ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಪರ್ಸಾ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಅಲ್ಲಿನ ಮುಖ್ಯ ಜಿಲ್ಲಾಧಿಕಾರಿ ದಿನೇಶ್ ಸಾಗರ್ ಭೂಸಾಲ್ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಬಿರ್ಗುಂಜ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಿರ್ದಿಷ್ಟಾವಧಿ ಕರ್ಫ್ಯೂವನ್ನು ಜಾರಿಗೆ ಮಾಡ್ತಾರೆ. ಕರ್ಫ್ಯೂ ಅಂತಂದ್ರೆ ಸಾಮಾನ್ಯ ಕರ್ಫ್ಯೂ ಅಲ್ಲ ವೀಕ್ಷಕರೇ. ಕಂಡಲ್ಲಿ ಗುಂಡಿಕ್ಕಿ ಕೊಂದು ಹಾಕುವಂತಹ ಒಂದು ಆದೇಶವನ್ನು ಹೊರಡಿಸ್ತಾರೆ. ನಗರದ ಗಡಿಗಳಾಗಿರೋ ನಾಗವಾ, ಟೆಲಾಸ್ವೆ, ಪಾರ್ವಾನಿಪುರ್ ಮತ್ತು ಬತ್ವಾಲ್ ಈ 4 ಕಡೆ ಬ್ಯಾರಿಗೇಡ್ಗಳನ್ನು ಹಾಕಿ ಸೀಲ್ ಮಾಡಲಾಗುತ್ತೆ. ಯಾರೂ ಮನೆಯಿಂದ ಹೊರಗಡೆ ಬರುವಂತಿಲ್ಲ, ಗುಂಪು ಸೇರುವಂತಿಲ್ಲ. ಸೋಷಿಯಲ್ ಮೀಡಿಯಾದ ಮೇಲೆ ಹದ್ದಿನ ಕಣ್ಣನ ಇದ್ದಾಗುತ್ತೆ. ನೇಪಾಳದ ಗೃಹ ಸಚಿವಾಲಯ ಕಠ್ಮಂಡುವಿನಿಂದ ಹೆಚ್ಚುವರಿ ಪೊಲೀಸ್ ಪಡೆಗಳನ್ನು ಕೂಡ ಸಶಸ್ತ್ರ ಪೊಲೀಸ್ ಪಡೆಯನ್ನ ಬಿರ್ಗುಂಜ್ಗೆ ಕಳುಹಿಸಿಕೊಡಲಾಗುತ್ತೆ.
ಆದರೂ ಕೂಡ ಒಳಗೊಳಗೆ ಬೂದಿ ಮುಚ್ಚಿದ ಕೆಂಡದಂತೆ ದ್ವೇಷದ ಬೆಂಕಿ ಇನ್ನೂ ಕೂಡ ಹೊತ್ತಿ ಉರಿತಾನೆ ಇದೆ. ಈಗ ನಾವು ನಮ್ಮ ಭಾರತದ ವಿಷಯಕ್ಕೆ ಬರೋದಾದ್ರೆ, ನೇಪಾಳದಲ್ಲಿ ಗಲಾಟೆಯಾದ್ರೆ ಭಾರತಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಯಾಕಂದ್ರೆ ಬಿರ್ಗುಂಜ್ ಇರೋದು ಭಾರತದ ಗೇಟ್ವೇ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಹಾರದ ರಕ್ಸೂಲ್ ಮತ್ತು ನೇಪಾಳದ ಬಿರ್ಗುಂಜ್ ಅವಳಿ ನಗರಗಳಂತೆ ಇದ್ದಾವೆ. ಗಲಭೆ ಯಾವಾಗ ತಾರಕಕ್ಕೇರ್ತೋ ಭಾರತದ ಗುಪ್ತಚರ ಇಲಾಖೆ ಎಚ್ಚೆತ್ತುಕೊಂಡಿತು. ಆ ಕಡೆಯಿಂದ ದಂಗೆಕೋರರು ಭಾರತದ ಒಳಗಡೆ ನುಸುಳಬಹುದು ಅಥವಾ ಇಲ್ಲಿನ ಕಿಡಿಗೇಡಿಗಳು ಅಲ್ಲಿಗೆ ಹೋಗಿ ಗಲಾಟೆ ಮಾಡಬಹುದು ಅನ್ನುವಂತಹ ಆತಂಕ ಶುರುವಾಗತ್ತೆ. ಹೀಗಾಗಿ ಮುಂಜಾಗೃತಾ ಕ್ರಮವಾಗಿ ಭಾರತ ನೇಪಾಳ ಗಡಿಯನ್ನ ಸಂಪೂರ್ಣವಾಗಿ ಸೀಲ್ ಮಾಡಲಾಗಿದೆ. ಹಾಗಾದ್ರೆ ಏನಿದು ಸೀಲ್ ಡೌನ್ ಅಂತ ನೋಡ್ತಾ ಹೋಗೋದಾದ್ರೆ, ತುರ್ತು ಸೇವೆಗಳು ಅಂತಂದ್ರೆ ಆಂಬ್ಯುಲೆನ್ಸ್ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಬಿಟ್ರೆ ಬೇರೆ ಯಾವುದೇ ವಾಹನಗಳು ಹೋಗುವಂತಿಲ್ಲ. ಸರಕು ಸಾಗಣೆ ಲಾರಿಗಳಿಗೆ ಮಾತ್ರ ಇಲ್ಲಿ ಸಾಲು ಸಾಲಾಗಿ ನಿಂತು ಹೋಗ್ಬಿಡತ್ತೆ. ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ನಿಂತು ಹೋಗ್ಬಿಡತ್ತೆ. ಬಿಹಾರದ ರಕ್ಸೋಲ್ನಲ್ಲಿ ಕೂಡ ಪೊಲೀಸ್ ಬಿಗಿಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಯಾಕಂದ್ರೆ ಗಡಿಯ ಕಡೆ ಮಸೀದಿ ಅಥವಾ ದೇವಸ್ಥಾನದ ವಿಚಾರ ಬಂದ್ರೆ ಅದರ ಬಿಸಿ ತಟ್ಟೋದು ಸಹಜ. ಅದನ್ನು ತಡೆಯೋದಕ್ಕೆ ಭಾರತ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ವೀಕ್ಷಕರೇ, ಇದನ್ನ ಕೇವಲ ಒಂದು ದಿನದ ಗಲಭೆ ಅಂತ ನೋಡ್ಕೊಳಕ್ ಹೋಗ್ಬೇಡಿ. ಇದರ ಹಿಂದೆ ಒಂದು ದೊಡ್ಡ ಪ್ಯಾಟರ್ನ್ ಇದೆ. ನೇಪಾಳ ಹಿಂದೂ ಬಾಹುಳ್ಯದ ರಾಷ್ಟ್ರವಾಗಿದೆ. ಅಲ್ಲಿ 81%ಗಿಂತಲೂ ಹೆಚ್ಚು ಜನ ಹಿಂದೂಗಳಿದ್ದಾರೆ. ಮುಸಲ್ಮಾನರ ಸಂಖ್ಯೆ ಸುಮಾರು 4-5% ಅಷ್ಟೇ ಇತ್ತು. ಆದರೆ ಈಗ ಅಂದ್ರೆ ಕಳೆದ 1 ದಶಕಗಳಲ್ಲಿ ನೇಪಾಳದಲ್ಲಿ ಡೆಮೋಗ್ರಫಿ ಅಂದ್ರೆ ಜನಸಂಖ್ಯೆಯ ಸ್ವರೂಪವೇ ಬದಲಾಗಿ ಹೋಗ್ಬಿಟ್ಟಿದೆ. ಅದು ಶರವೇಗವನ್ನು ಪಡೆದುಕೊಂಡಿದೆ. ಜನಸಂಖ್ಯೆ ಏರಿಕೆಯಾಗ್ತಾ ಇದೆ. ಗಡಿ ಭಾಗದ ಜಿಲ್ಲೆಗಳಲ್ಲಿ ಅಂದ್ರೆ ಭಾರತದ ಗಡಿಗೆ ಹೊಂದಿಕೊಂಡಿರುವ ತೆರಾಯಿ ಪ್ರಾಂತ್ಯದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಮಸೀದಿಗಳು ಮತ್ತು ಮದರಸಾಗಳ ಸಂಖ್ಯೆಯೂ ಕೂಡ ಹೆಚ್ಚಳವಾಗಿದೆ. ಬಾಂಗ್ಲಾ ಮತ್ತು ರೋಹಿಂಗ್ಯಾ ನುಸುಳುವಿಕೆ. ಭಾರತದಲ್ಲಿ ಭದ್ರತೆ ಟೈಟ್ ಯಾವಾಗ ಆಗತ್ತೋ ಆಗ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಮತ್ತು ರೋಹಿಂಗ್ಯಾಗಳು ನೇಪಾಳದ ಮೂಲಕ ನುಸುಳುತ್ತಾ ಇದ್ದಾರೆ ಎನ್ನೋ ವರದಿಯಿದೆ. ಅವರು ನೇಪಾಳದ ಗಡಿ ಗ್ರಾಮಗಳಲ್ಲಿ ನೆಲೆಸಿದ್ದಾರೆ. ಇನ್ನು ಇದರ ಹಿಂದೆ ಪಾಕಿಸ್ತಾನದ ISI ನೇಪಾಳವನ್ನ ಭಾರತದ ವಿರುದ್ಧ ಬಳಸಿಕೊಳ್ಳುವುದಕ್ಕೆ ಬಹಳ ವರ್ಷಗಳಿಂದಲೇ ಸಂಚು ರೂಪಿಸಲಾಗಿದೆ. ನೇಪಾಳದಲ್ಲಿ ಭಾರತ ವಿರೋಧಿ ಹಾಗೂ ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಬಿತ್ತರಿಸುವುದಕ್ಕೆ ಅಥವಾ ಬಿತ್ತಲು ಹಣವನ್ನ ಹಂಚುತ್ತಾ ಇದೆ ಎನ್ನುವಂತಹ ಆರೋಪ ಪಾಕಿಸ್ತಾನದ ಮೇಲೆ ಇದೆ. ಹಾಗಾದರೆ ಬಾಂಗ್ಲಾದೇಶದಲ್ಲಿ ಆಗಿದ್ದೇನು? ಅಲ್ಲೂ ಕೂಡ ಮೊದಲು ಸಣ್ಣ ಪುಟ್ಟ ಗಲಭೆಗಳಾಗ್ತವೆ, ಹಿಂದೂಗಳ ಮೇಲೆ ದಾಳಿಗಳಾಗ್ತವೆ, ಕೊನೆಗೆ ಅದು ದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣವಾಗತ್ತೆ. ಈಗ ನೇಪಾಳದಲ್ಲೂ ಅದೇ ಮಾದರಿಯ ಅರಾಜಕತೆ ಸೃಷ್ಟಿಯಾಗೋದಕ್ಕೆ ಅಥವಾ ಸೃಷ್ಟಿ ಮಾಡಲು ಪ್ರಯತ್ನ ನಡೀತಾ ಇದೆಯಾ ಅನ್ನೋ ಸಂಶಯ ಈಗ ಬಲವಾಗ್ತಾಗಿದೆ. ಇನ್ನು ವೀಕ್ಷಕರೇ, ನೇಪಾಳ ಅಂತಂದ್ರೆ ನಮಗೆ ನೆನಪಾಗೋದು ಪಶುಪತಿನಾಥ ಮತ್ತು ಜನಕಪುರದ ಸೀತೆ. ಭಾರತ ಮತ್ತು ನೇಪಾಳದ ಸಂಬಂಧ ರೋಟಿ ಭೇಟಿ ಸಂಬಂಧ ಇದೆ, ಅಂದರೆ ಊಟ ಮತ್ತು ಹೆಣ್ಣು ಕೊಡುವ ಸಂಬಂಧ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರಗಳ ಚೀನಾ ಪ್ರೇಮ ಮತ್ತು ಈಗ ಹೆಚ್ಚುತ್ತಾ ಇರುವ ಮೂಲಭೂತವಾದ ನೇಪಾಳದ ಅಸ್ಮಿತೆಯನ್ನೇ ಅಲುಗಾಡಿಸುವಂತೆ ಮಾಡ್ತಾ ಇದೆ. ಹಿಂದೂಗಳು ಬಹುಸಂಖ್ಯಾತರಾಗಿರುವ ದೇಶದಲ್ಲೇ ಹಿಂದೂ ಹಬ್ಬಗಳ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗತ್ತೆ ಅಂತಂದ್ರೆ ಅಥವಾ ಒಂದು ಸಣ್ಣ ವದಂತಿಗೆ ಇಡೀ ನಗರವೇ ಹೊತ್ತಿ ಉರಿಯತ್ತಂತಂದ್ರೆ ಅಲ್ಲಿನ ಸಾಮಾಜಿಕ ಸಾಮರಸ್ಯ ಎಷ್ಟು ಹದಗಟ್ಟಿದೆ ಅಂತ ಯೋಚಿಸಿ. ರೌತಹಲ್, ಬಂಕೆ ಮತ್ತು ಈಗ ಪರ್ಸಾ ಎಲ್ಲ ಜಿಲ್ಲೆಗಳಲ್ಲಿ ಆಗಾಗ ಕೋಮು ಸಂಘರ್ಷಗಳು ವರದಿಯಾಗ್ತಾನೆ ಇದ್ದಾವೆ. ಇದು ನೇಪಾಳದ ಆಂತರಿಕ ಭದ್ರತೆಗೆ ಮಾತ್ರವಲ್ಲ, ಭಾರತದ ಭದ್ರತೆಗೂ ಕೂಡ ದೊಡ್ಡ ಸವಾಲಾಗಿದೆ. ಇನ್ನು ನೇಪಾಳದಲ್ಲಿ ಬೆಂಕಿ ಬಿದ್ದರೆ ಅದರ ಶಾಖ ಭಾರತಕ್ಕೆ ತಟ್ಟೆ ಬಿಡತ್ತಾ? ಹೌದು, ಭಾರತ ಮತ್ತು ನೇಪಾಳದ ಗಡಿ, ಇಲ್ಲಿ ಬೇಲಿಗಳಿಲ್ಲ, ವೀಸಾ ಬೇಕಿಲ್ಲ. ನೇಪಾಳದಲ್ಲಿ ಅರಾಜಕತೆ ಉಂಟಾದರೆ ಉಗ್ರರು ಮತ್ತು ದೇಶ ವಿರೋಧಿ ಶಕ್ತಿಗಳು ಸುಲಭವಾಗಿ ಭಾರತದ ಒಳಗಡೆ ನುಸುಳಬಹುದು. ಬಾಂಗ್ಲಾದೇಶದ ತರಹದ ನೇಪಾಳದಲ್ಲೂ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾದರೆ ಅವರು ರಕ್ಷಣೆಗಾಗಿ ಭಾರತದ ಕಡೆ ಓಡಿ ಬರಬಹುದು. ಇದಕ್ಕೆ ಭಾರತ ಮತ್ತೊಂದು ತಲೆನೋವು ಅಂತ ಹೇಳಬಹುದು. ಇನ್ನು ನೇಪಾಳ ಅಸ್ಥಿರವಾದಷ್ಟು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಖುಷಿ. ಅವರು ಭಾರತದ ವಿರುದ್ಧ ನೇಪಾಳವನ್ನ ಅಥವಾ ನೇಪಾಳದ ನೆಲವನ್ನ ಬಳಸಿಕೊಳ್ಳಬಹುದು. ಹೀಗಾಗಿಯೇ ಭಾರತ ಸರ್ಕಾರ ಬಿರ್ಗುಂಜ್ ಘಟನೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನೋಡಿ, ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಒಂದಾನೊಂದು ಕಾಲದಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿಯಾಗಿತ್ತು. ಇವಂದು ಪಾಕಿಸ್ತಾನದಲ್ಲೂ ಕೂಡ ಅಷ್ಟೇ. 85 ವರ್ಷಗಳ ನಂತರ, ಅಂದರೆ ಈ ಸ್ವಾತಂತ್ರ್ಯದ ನಂತರ 30-40% ಹಿಂದೂಗಳ ಸಂಖ್ಯೆ ಇತ್ತು. ಬಾಂಗ್ಲಾದೇಶದಲ್ಲೂ ಅಷ್ಟೇ, ಮುಸಲ್ಮಾನರೇ ಇರಲಿಲ್ಲ. ಅಂದರೆ ಮುಸಲ್ಮಾನರ ಸಂಖ್ಯೆ ಕಡಿಮೆ ಇತ್ತು, ಹಿಂದೂಗಳ ಸಂಖ್ಯೆ ಜಾಸ್ತಿ ಇತ್ತು. ಈ ನೇಪಾಳದಲ್ಲೂ ಕೂಡ ಅಷ್ಟೇ. ಇಡೀ ವಿಶ್ವದಲ್ಲಿ ಹಿಂದೂ ರಾಷ್ಟ್ರ ಅಂತಿದ್ರೆ ಒಂದು ಭಾರತ, ಇನ್ನೊಂದು ನೇಪಾಳ ಅಂತ ಕೆಲ ವರ್ಷಗಳ ಹಿಂದಷ್ಟೇ ಹೇಳಲಾಗ್ತಾ ಇತ್ತು.
ಆದರೆ ಈಗೇನಾಗಿದೆ, ಹಿಂದೂಗಳ ಜನಸಂಖ್ಯೆ ಈ ಮೂರೂ ದೇಶಗಳಲ್ಲಿ ಕಮ್ಮಿಯಾಗಿದೆ. ಪಾಕಿಸ್ತಾನ ಅಂತ ಬಿಡಿ, ಪಾಕಿಸ್ತಾನವಂತೂ ಅದನ್ನು ಲೆಕ್ಕಕ್ಕೆ ತಗೊಳ್ಳೋದು ಬೇಡ. ಬಾಂಗ್ಲಾದೇಶವನ್ನೂ ಅಷ್ಟೇ, ಬಾಂಗ್ಲಾದೇಶವೂ ಬೇಡ. ನೇಪಾಳ ಹಿಂದೂಗಳ ರಾಷ್ಟ್ರ, ಅತಿ ಹೆಚ್ಚಾಗಿ ವಾಸ ಮಾಡುವಂತಹ ರಾಷ್ಟ್ರ ಅಂತಂದರೆ ಇದು ನೇಪಾಳ ಅಂತ. ಎರಡನೇ ರಾಷ್ಟ್ರವಾಗಿತ್ತು ಹಿಂದೂಸ್ತಾನ ಅಥವಾ ಹಿಂದೂಗಳ ದೇಶ ಅಂತ. ಈಗ ನೋಡಿ, ಈ ಬಾಂಗ್ಲಾದೇಶದ ರೋಹಿಂಗ್ಯಗಳು, ಬಾಂಗ್ಲಾದೇಶದ ಮುಸಲ್ಮಾನರು ನೇಪಾಳಕ್ಕೆ ನುಗ್ಗಿ ಅಲ್ಲೂ ಕೂಡ ಸ್ಪಾಯ್ಲ್ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದರೆ ನೇಪಾಳದಲ್ಲೂ ಕೂಡ ರೋಹಿಂಗ್ಯ ಮುಸಲ್ಮಾನರು ಹೋಗಿ ಅಲ್ಲಿನ ಜನರನ್ನು ಅಥವಾ ಅಲ್ಲಿನ ಸವಲತ್ತುಗಳನ್ನು ಅಥವಾ ದೇಶವನ್ನೇ ಹಾಳು ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಈಗಲೂ ಕೂಡ ಅಷ್ಟೇ, ಭಾರತದೇನು ದೊಡ್ಡ ಸಾಧನೆಯನ್ನಲ್ಲ. ಭಾರತದಲ್ಲಿಯೂ ಕೂಡ ಬಾಂಗ್ಲಾದೇಶಿಗಳು, ಬಾಂಗ್ಲಾ ಮುಸಲ್ಮಾನರು, ರೋಹಿಂಗ್ಯ ಮುಸಲ್ಮಾನರು ಇದ್ದಾರೆ. ಇವರನ್ನು ಹಿಂಗೆ ಬಿಟ್ಟರೆ ನೇಪಾಳ, ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ ಇವುಗಳದ್ದು ಕತೆ ಏನಾಗಿದೆಯಲ್ಲ, ಪರಿಸ್ಥಿತಿ ಏನಾಗಿದೆಯಲ್ಲ, ಈ ಪರಿಸ್ಥಿತಿ ನಮ್ಮ ಭಾರತಕ್ಕೂ ಕೂಡ ಬರುತ್ತೆ. ಇವರ ಜನಸಂಖ್ಯೆ ಸಪೋಸ್ ಏನಾದರೂ ಹೆಚ್ಚಳವಾದರೆ, ನಾನಿಲ್ಲಿ ಹೇಳ್ತಾ ಇರುವುದು ರೋಹಿಂಗ್ಯ ಮುಸಲ್ಮಾನರು, ಗಡಿಯಿಂದ ಕದ್ದು ಮುಚ್ಚಿ ಬಂದಿರುವಂತಹ ಮುಸಲ್ಮಾನರು, ಅದರಲ್ಲೂ ಎಸ್ಪೆಷಲಿ ಬಾಂಗ್ಲಾದೇಶದ ಮುಸಲ್ಮಾನರು, ಭಾರತದ ಮುಸಲ್ಮಾನರು ಅಂತ ಹೇಳ್ತಾ ಇಲ್ಲ. ಅಕ್ರಮ ವಲಸಿಗರಂತ ಏನು ಬಂದಿಲ್ಲಿ ಜಾಂಡ ಹೂಡಿದಾರಲ್ಲ, ಏನು ಮನೆ ಕಟ್ಕೊಂಡು ಇದಾರಲ್ಲ, ಅವರನ್ನು ನಾವು ಹಿಂಗೆ ಬಿಟ್ಟರೆ ಮತ್ತೊಂದು ನೇಪಾಳವಾಗುವುದು ಪಕ್ಕ ನಮ್ಮ ಭಾರತ ದೇಶ. ಅದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿಯವರು, ರಾಜ್ಯ ಸರ್ಕಾರಗಳು ಈ ಅಕ್ರಮ ಬಾಂಗ್ಲಾದೇಶಿಗರನ್ನು, ಅಕ್ರಮ ರೋಹಿಂಗ್ಯ ವಾಸಿಗಳನ್ನು, ಅಕ್ರಮ ರೋಹಿಂಗ್ಯ ವಿಷಜಂತುಗಳನ್ನು ಮೊದಲು ದೇಶದಿಂದ ಹೊರಗೆ ಹಾಕಬೇಕು. ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ನೋಡಿ, ನಮಗೆ ಊಟಕ್ಕೆ ಸಿಗ್ತಾ ಇಲ್ಲ, ನಾವಿಷ್ಟೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಮಗೆ ಸವಲತ್ತುಗಳು ಸಿಗ್ತಾ ಇಲ್ಲ, ನಾವೇ ಭಿಕಾರಿ ಆಗ್ತಾ ಇದ್ದೀವಿ. ಟ್ಯಾಕ್ಸ್ ಕಟ್ಟಿ ನಾವೇ ಭಿಕಾರಿ ಆಗ್ತಾ ಇದ್ದೀವಿ. ಅದರಲ್ಲಿ ಈ ನೇಪಾಳಿಗಳು ಅಥವಾ ಅದರಲ್ಲಿ ಈ ಬಾಂಗ್ಲಾದೇಶಿಗರು ಬಂದು ಕೂತ್ಕೊಂಡ್ರೆ ನಮಗೆ ಮೊದಲೇ ನಮ್ಮ 140 ಕೋಟಿ ಅಂತ ಇತ್ತು. ಮೊದಲು 140 ಕೋಟಿ ಜನರ ಭಾರತೀಯರಂತಿತ್ತು. 145, 150 ಕೋಟಿ ಭಾರತೀಯರ ಜನಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ನಮ್ಮದೇ ಜನಸಂಖ್ಯೆ ಜಾಸ್ತಿ ಇದೆ. ಅದರಲ್ಲಿ ಈ ಬಾಂಗ್ಲಾದೇಶಿಗರು ಅಥವಾ ಈ ಅಕ್ರಮ ನುಸುಳುಕೋರರು, ಅಕ್ರಮ ವಲಸಿಗರು ಬಂದು ಕೂತ್ಕೊಂಡು ಅಕ್ರಮವಾಗಿದ್ದವರು ಸಕ್ರಮವಾಗಿ ಹೋಗ್ಬಿಟ್ರೆ ನಾವೇನು ಮಾಡೋದು? ನಾವೆಲ್ಲಿ ಹೋಗೋದು? ಬೇರೆ ದೇಶ ಅಂತ ಏನಾದರೂ ಇದೆಯಾ? ಹಿಂದೂಸ್ತಾನ ಈಗ ಮುಸಲ್ಮಾನರಿಗೆ ಇಸ್ಲಾಂ ರಾಷ್ಟ್ರಗಳು 53 ಇಸ್ಲಾಂ ರಾಷ್ಟ್ರಗಳಿದ್ದಾವೆ, ಅಲ್ಲಿ ಹೋಗಿ ಅವರು ಬದುಕು ಕಟ್ಕೊಳ್ತಾರೆ. ಆದರೆ ಹಿಂದೂ ರಾಷ್ಟ್ರ ಅಂತ ಅನ್ನೋದಿದ್ರೆ ಅದು ಭಾರತ ಮಾತ್ರ. ನಾವೆಲ್ಲಿ ಹೋಗೋದು ಹಿಂದೂಗಳು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಆದರೆ ಅದೇನೇ ಆಗಲಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಕಣ್ಣೀರು ಹಾಕ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ಹಿಂದೂಗಳು ಕಣ್ಮರೆಯಾಗ್ತಾ ಇದ್ದಾರೆ. ಈಗ ನೇಪಾಳದಲ್ಲೂ ಹಿಂದೂಗಳ ಸಂಸ್ಕೃತಿ ಮತ್ತು ಶಾಂತಿಯ ಮೇಲೆ ಕಾರ್ಮೋಡ ಕವಿದಿದೆ. ಇದು ಕೇವಲ ಒಂದು ಮಸೀದಿ ಅಥವಾ ದೇವಸ್ಥಾನದ ವಿಷಯವಲ್ಲ, ಇದು ಒಂದು ದೇಶದ ಅಸ್ತಿತ್ವದ ಪ್ರಶ್ನೆ. ಶಾಂತಿಯುತವಾಗಿದ್ದ ಹಿಮಾಲಯದ ಮಡಿಲು ಈಗ ದ್ವೇಷದ ಜ್ವಾಲಾಮುಖಿ ಸ್ಫೋಟವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನೇಪಾಳ ಸರ್ಕಾರ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೆ, ಭಾರತ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದ್ಯ ನಿಮ್ಮ ಪ್ರಶ್ನೆ ಏನು, ಅಥವಾ ನಿಮಗೇನು ಅನಿಸುತ್ತೆ? ಹಿಂದೂಗಳ ಮೇಲಿನ ದೌರ್ಜನ್ಯ ಹಿಂಗೆ ಮುಂದುವರೆದ್ರೆ ನಾವೇನು ಮಾಡಬೇಕು? ಸುಮ್ಮನೆ ಕೂತ್ಕೊಳ್ಬೇಕಾ? ನಮ್ಮ ಅಕ್ಕಪಕ್ಕದಲ್ಲೇ ಅಕ್ರಮ ಬಾಂಗ್ಲಾದೇಶಿಗರು, ಅಕ್ರಮ ರೋಹಿಂಗ್ಯ ವಾಸಿಗಳಿದ್ದಾರಲ್ಲ, ಅವ್ರಿಗೆ ನಾವು ಏನು ಪಾಠ ಕಲಿಸ್ಕೊಡ್ಬೇಕು? ಅವ್ರಿಗೆ ತಮ್ಮ ದೇಶಗಳಿಗೆ ಹೋಗಿ ಅಂತ ಹೇಳಬೇಕಾ? ಅಥವಾ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ? ಅಕ್ರಮ ವಲಸಿಗರ ವಿರುದ್ಧ ನಾವು ಸಿರಿದಿಲ್ಲದೆ ಹೋದ್ರೆ ನಮ್ಮ ದೇಶದಲ್ಲಿ ನಾವೇ ಅಲ್ಪಸಂಖ್ಯಾತರಾಗ್ತೀವಿ. ನೆನಪಿಟ್ಟುಕೊಳ್ಳಿ, ಭಾರತೀಯರೇ ಹಿಂದೂಗಳೇ ಅಲ್ಪಸಂಖ್ಯಾತರಾಗಿ ಹೋಗಿರ್ತೀವಿ. ನಾನಿಲ್ಲಿ ಧರ್ಮದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ, ಧರ್ಮದ ವಿರುದ್ಧ, ಯಾವುದೇ ಧರ್ಮದ ವಿರುದ್ಧ ನಾನು ಮಾತಾಡ್ತಾ ಇಲ್ಲ. ಆದರೆ ಭಾರತೀಯರು ಅಕ್ರಮ ವಲಸಿಗರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ. ಇಲ್ಲ ಅಂತಂದರೆ ಒಂದಲ್ಲ ಒಂದು ದಿನ ಭಾರತೀಯರನ್ನು ಟಾರ್ಚ್ ಹಾಕಿ ಹುಡುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದು ಪಕ್ಕ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.